ಅಂದ್ರೆ ಈಗ ನಿಮ್ಗೆ 2 ಆಪ್ಷನ್ ಇತ್ತು. ಒಂದು ಏನೂ ಮಾಡದೆ ಟ್ರಾನ್ಸ್ಫರ್, ಈಗ ನೀವೇನು ಟ್ರಾನ್ಸ್ಫರ್ಮೇಷನ್ ಮಾಡಕ್ ಮಾಡಿದ್ದೀರಿ, ಅದನ್ನೂ ಮಾಡದೇ ಇರ್ಬೋದು, ಅಥವಾ ಆಸ್ ಇಟ್ ಈಸ್ ನೀವು ಏನಾಗಿದ್ರಿ ಅದೇ ತರ ಲೈಫ್ ಅನ್ನ ಕಂಟಿನ್ಯೂ ಮಾಡಬಹುದಾಗಿತ್ತು. ಈ ಎರಡರಲ್ಲೂ ಯಾಕೆ ನೀವು ಇಲ್ಲ ನಾನು ಒಂದು ಹೆಣ್ಣು ಆಗಿ ಸಂಪೂರ್ಣವಾಗಿ ಕನ್ವರ್ಟ್ ಆಗ್ಬೇಕು ಅಂತ ಆಲೋಚನೆ ಮಾಡಿದ್ದು ಯಾಕೆ? ಅಂದ್ರೆ ನಂಗೆ ನಮ್ಮ ಮನ್ಸಲ್ಲಿ ಕಂಪ್ಲೀಟ್ ಒಂದ್ ಹೆಣ್ಣಾಗಿ ಫೀಲ್ ಮಾಡ್ತಿದ್ದೆ. ಮಲ್ಕೊಂಡಾಗ್ಲೂ ಅಷ್ಟೇ, ಕೂತ್ಕೊಂಡಾಗ್ಲೂ ಅಷ್ಟೇ ಒಂದ್ ಸಫಕೇಶನ್ ಇರ್ತಿತ್ತು. ನನ್ ಜೀನ್ಸ್ ಪ್ಯಾಂಟ್ ಇದನ್ನ ಹಾಕ್ದಾಗ ನನಗದು ಆಗ್ತಿರ್ಲಿಲ್ಲ ಅದು. ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಬೇರೆ ಮಾತಾಡ್ತಿರ್ಬೇಕ ನನ್ ಥಾಟ್ಸೇ ಬೇರೆ, ಇವ್ರು ಯಾಕೆ ಹಿಂಗ್ ಮಾತಾಡ್ತಿದ್ದಾರೆ ಅನ್ನೋದೊಂದು ಒಂದು ಡಿಫ್ರೆನ್ಸ್ ಕಾಣಿಸ್ತಿತ್ತು. ನಾ ಯಾವಾಗ ನಮ್ಮ ಅಕ್ಕನ್ ಬಟ್ಟೆ, ನಮ್ಮ ಮನೇಲಿ ಯಾರು ಇಲ್ದೇ ಇರೋ ಟೈಮಲ್ಲಿ ನಾನು ನಮ್ಮ ಅಕ್ಕನ್ ಬಟ್ಟೆ ಹಾಕಿದಾಗ ನಾನ್ ಅಂತ ಫೀಲ್ ಆಗ್ತಿತ್ತು. ಸೊ ಅವಾಗ ನನ್ಗ ಅನಿಸ್ತು, ಓಕೆ ನಾನೊಂದು ಹೆಣ್ಣಾಗಿ ಫೀಲ್ ಮಾಡ್ತಿದ್ದೀನಿ ಅಂದ್ಮೇಲೆ ನಾನು ಕನ್ವರ್ಟ್ ಆಗ್ಬೇಕು, ಒಂದು ಹುಡುಗಿ ಆಗ್ಬೇಕು, ಒಂದ್ ಸಮಾಜದಲ್ಲಿ ನಾನು ಒಂದು ಹೆಣ್ಣಾಗಿ ಬದುಕ್ಬೇಕು. ಇದು ದೇವರ ವರ. ಬೇಸಿಕಲಿ ನೀವೇನು ಇವತ್ತು ಆಗಿದ್ದೀರಿ ಅದು ದೇವರ ವರ. ಬೈ ಬರ್ತ್ ನೀವು ಮಂಜುನಾಥನಾಗಿರ್ಬೋದು, ಹೌದು ಅಲ್ವಾ? ಬೈ ಬರ್ತ್ ಆಗಿರ್ಬೋದು, ಬಟ್ ನನ್ನ ಕಂಪ್ಲೀಟ್ ನನ್ನ ಮನಸ್ಸು, ನನ್ನೇನ್ ಫೀಲ್ ಇದೆ ಅದೇ ಹೆಣ್ಣಾಗೆ ಜೀವಿಸ್ತಿದ್ದೆ. ಅವತ್ತು ಹೆಣ್ಣೆ, ಇವಾಗ್ಲೂ ಹೆಣ್ಣೆ. ಬಟ್ ಪ್ರಕೃತಿಯಿಂದ ನಾನು ಇದಾಗಿರ್ತೀನಿ, ಬಟ್ ಪ್ರಕೃತಿಯಿಂದನೇ ನಾನು ಈ ತರ ಆಗಿರೋದು. ಬ್ಯೂಟಿಫುಲ್. ಸೊ ಇಟ್ಸ್ ನಾಟ್ ಲೈಕ್ ನಾನು ಗಂಡಿನ ಹೆಣ್ಣಾಗ್ಬೇಕು ಅಂತ ಆಗಿಲ್ಲ. ಇದು ಎಲ್ಲರಿಗೂ ಅಷ್ಟೇ. ಯಾವ್ದೇ ಟ್ರಾನ್ಸ್ಜೆಂಡರ್ ನೀವು ನೋಡಿದ್ರು ಅವ್ರಾಗೆ ಆಗಲ್ಲ. ಅವ್ರಿಗೆ ಆ ಫೀಲ್ ಆಗಿರೋದ್ರಿಂದಾನೇ ಅಷ್ಟೆಲ್ಲಾ ಚಾಲೆಂಜಸ್ ನ ಅವ್ರು ಫೇಸ್ ಮಾಡ್ಕೊಂಡು ಒಂದು ಹೆಣ್ಣಾಗ್ತಾರೆ. ಎಷ್ಟೋ ಜನ ಇವತ್ತು ಅದನ್ನ ನಾನು ಒಂದು ಬಿಸ್ನೆಸ್ ಮಾಡೋದಕ್ಕೂ, ಅಥವಾ ನಾನು ಹಣ ಪಡೆಯೋದಕ್ಕೂ, ಭಿಕ್ಷೆ ಮಾಡೋದಕ್ಕೂ, ನಾನು ಹೆಣ್ಣಾದ್ರೆ ಅಥವಾ ನಾನು ಈ ರೀತಿ ಹೆಣ್ಣಾಗಿ ದುಡ್ಡನ್ನ ದುಡಿಬೇಕು ಅನ್ನೋ ಮನಸ್ಥಿತಿ ಎಷ್ಟು ಬಹುತೇಕ ಜನರಿಗೆ ಇಲ್ವಾ? ಖಂಡಿತ ಇದೆ. ತುಂಬಾ ಈ ತರ ಒಳ್ಳೆಯವರು ಕೆಟ್ಟವರು ಅಂತ ಎಲ್ಲಾ ಇಂಡಸ್ಟ್ರಿಲಿ ಇರ್ತಾರೆ, ಎಲ್ಲಾ ಕಡೆನೂ ಇರ್ತಾರೆ, ಎಲ್ಲಾ ಸಮಾಜದಲ್ಲಿದೆ, ಎಲ್ಲಾ ಕಾಸ್ಟ್ ಕ್ರೀಡ್ ಎಲ್ಲಾ ಕಡೆನೂ ಇದೆ. ಸೊ ಹಾಗೆ ನಮ್ಮಿದ್ರಲ್ಲೂ ಆ ತರ ಜನ ಇದ್ದಾರೆ. ಒಬ್ಬೊಬ್ರು ಸುಮ್ನೆ ಗಂಡಿನ ವೇಷ ಹಾಕೊಂಡ್ಬಂದು ದುಡ್ಡು ದುಡಿಯಕ್ ಆಗಲ್ಲ ಅಂತೇಳಿ ಈ ತರ ಮಾಡಿದಾಗ ಈಸಿ ಮನಿ ಅನ್ಕೊಂಡ್ ಮಾಡೋರು ಇದಾರೆ. ಬಟ್ ನಮ್ ಕಮ್ಯುನಿಟಿಗೆ ಅವ್ರಿಗೆ ನಾರ್ಮಲ್ ಆಗಿ ಒಂದು ಇಂಡಸ್ಟ್ರಿಗೆ ಹೋಗಿ ವರ್ಕ್ ಮಾಡಕ್ ಆಗ್ತಿರಲಿಲ್ಲ. ಅವ್ರಿಗೆ ಅಲ್ಲಿ ಧೋರಣೆ ಆಗ್ತಿರುತ್ತೆ, ಅಲ್ಲಿ ಅವ್ರಿಗೆ ಬೈತಾ ಇರ್ತಾರೆ. ಸೊ ಹಾಗಾಗಿ ಅವ್ರು ಆ ಕೆಲಸ ಮಾಡ್ತಿರ್ತಾರೆ. ಬಟ್ ಅದನ್ನ ಅಡ್ವಾಂಟೇಜ್ ತಗೊಂಡು ಎಷ್ಟೊಂದು ಗಂಡ್ಮಕ್ಳು ಹೆಣ್ ರೂಪ ಧರಿಸಿ ಅವ್ರು ಭಿಕ್ಷೆ ಬಿಡೋ ಮುಖಾಂತರ ನಮ್ಮ ಒಂದು ಕಮ್ಯುನಿಟಿ ಹೆಸರು ಹಾಳಾಗ್ತಿದೆ. ಹೌದೌದೌದು, ಆತರ ನಡೀತಾ ಇದೆ, ಎಷ್ಟೊಂದು ನಡೀತಾ ಇದೆ. ಅದರ ಕಮ್ಯುನಿಟಿ ಜನನು ಕಂಡಿಡಿದು ಅವ್ರ ಹತ್ರ ಮಾಡ್ಬಾರ್ದು ಅನ್ನೋ ರೀತಿಲೂ ಬರ್ತಾ ಇದೆ. ಸೊ ಅದೇ ಆತರ ಎಲ್ಲ ಹೋಗಿ ಎಲ್ಲಾ ಇಂಡಸ್ಟ್ರಿಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ನೋಡ್ಬೇಕು ಅನ್ನೋದು ನನ್ನ ಆಸೆ. ಈಗ ನೀವು ನೀತು ವಂಜಾಕ್ಷಿ ಅವ್ರು ಆದ್ಮೇಲೆ ಜನಗಳಿಗೆ ಅನ್ಸಿದ್ಯಾ, ನಿಮ್ ಕಮ್ಯುನಿಟಿ ಅವ್ರಿಗೆ ಅನ್ಸಿದ್ಯಾ, ನೋಡಪ್ಪ ನಾವು ಇಂಡಿಪೆಂಡೆಂಟ್ ಆಗಿ ಏನೋ ಒಂದು ಮಾಡ್ಬೋದು, ನಾವು ಒಂದು ಸಾಧನೆ ಮಾಡ್ಬೋದು, ನಾವು ಒಂದು ಹೋಟ್ಲ್ ಇಟ್ಕೊಬಹುದು, ನಾನು ಒಂದು ಟ್ಯಾಟೂ ಸ್ಟುಡಿಯೋ ಇಟ್ಕೊಬಹುದು, ಈ ತರ ಒಂದು ಮನಸ್ಥಿತಿ ಬಂದಿದ್ಯಾ? ಇಂಪ್ಯಾಕ್ಟ್ ಆಗಿದ್ಯಾ? ತುಂಬಾ ಜನ ಇವಾಗ ಚೇಂಜ್ ಆಗಿದ್ದಾರೆ. ನನಗೆ ಎಷ್ಟೊಂದು ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲ ಮೆಸೇಜ್ ಮಾಡ್ತಿರ್ತಾರೆ, ನಿಮ್ ನೋಡಿ ಎಷ್ಟೊಂದ್ ಜನ ಕಲ್ತಿದೀವಿ, ನಮ್ಮ ಮನೇಲಿ ಅಕ್ಸೆಪ್ಟ್ ಮಾಡ್ಕೊಂಡ್ರು ನಿಮ್ಮನ್ನ ನೋಡಿ, ನಿಮ್ ಜರ್ನಿ ನೋಡಿ, ನಂಗೆ ಖುಷಿ ಆಗುತ್ತೆ. ಸೊ ಅವ್ರಿಗೊಂದು ಅದು ಥಾಟ್ ಇರಲ್ಲ ಎಷ್ಟೊಂದ್ ಜನಕ್ಕೆ, ಓಕೆ ನಾವೇನು ಮಾಡಕ್ ಆಗಲ್ಲ ಬಿಡು, ಇಷ್ಟೇ ಜೀವನ ಅನ್ನೋದು ಇರುತ್ತೆ. ಮೇ ಬಿ ನನ್ ಲೈಫ್ ನೋಡಿ, ನನ್ ಪೇರೆಂಟ್ಸ್ ನ ನೋಡಿ ಮೇ ಬಿ ಎಷ್ಟೊಂದ್ ಜನ ಉತ್ತೇಜನ ಆಗಿರ್ತಾರೆ. ಓಕೆ ಇನ್ಸ್ಪಿರೇಷನ್ ಆಗಿ ತಗೊಂಡು ಓಕೆ ಈ ತರ ನಾವು ಅಲೋ ಮಾಡಿದ್ರು ಒಂದು ಒಳ್ಳೆ ಲೈಫ್ ನ ಕಟ್ಕೋಬಹುದು ಅನ್ನೋದು ತಂದೆ ತಾಯಿಗಳಿಗೂ ಈಗ ಒಂದು ಇದು ಬಂದಿದೆ, ಧೈರ್ಯ ಬಂದಿದೆ. ಆತರ ಅಕ್ಸೆಪ್ಟ್ ಮಾಡ್ಕೋತಿದ್ದಾರೆ. ಅವರು ಒಂದು ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ ಈಗ. ಇಟ್ಸ್ ಗುಡ್ ಗೋಯಿಂಗ್. ಈಗ ನೋಡೋದಕ್ಕೆ ಈಸಿಯಾಗಿ ಒಂದು ಹೆಣ್ಮಗಳು ಅಂತ, ಬಟ್ ಅದ್ರ ಹಿಂದೆ ಇರುವಂತಹ ಕಷ್ಟ ಏನಿದೆ, ಅಥವಾ ನೀವು ಡೆಲ್ಲಿ ಆಸ್ಪತ್ರೆಯಲ್ಲಿ ಪಟ್ಟಂತಹ ಕಷ್ಟ ಏನಿದೆ, ಅದು ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ. ಕಷ್ಟ ಇವಾಗ ಒಂದು ಗಂಡಿಂದ ಒಂದು ಹೆಣ್ಣಾಗ್ಬೇಕು ಅಂದ್ರೆ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಸೊ ಅದರಲ್ಲಿ ತುಂಬಾ ಪ್ರಾಬ್ಲಮ್ಸ್ ಗಳಿದೆ, ತುಂಬಾ ಸರ್ಜರಿಕಲ್ ನಾವು ಇದಕ್ಕೆ ಹೋಗ್ಬೇಕಾಗತ್ತೆ. ಸೊ ನನ್ ಜರ್ನಿಲಿ ಹಾರ್ಮೋನಲ್ ತಗೊಂಡ್ವಿ, ಹಾರ್ಮೋನಲ್ ಇಷ್ಟು ವರ್ಷ ಅಂತ ತಗೊಂಡು ಅಲ್ಲಿ ಮೈಂಡ್ ಫ್ಲಕ್ಚುಯೇಷನ್ ಇರುತ್ತೆ. ಅದಾದ್ಮೇಲೆ ಮತ್ತೆ ಸರ್ಜರಿಗೆ ಅಂತ ಹೋಗ್ತೀವಿ, ಅಲ್ಲೂ ಪ್ರಾಬ್ಲಮ್ಸ್ ಗಳಿರುತ್ತೆ. ಯಾಕಂದ್ರೆ ಅಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಒಂದ್ಸತಿ ಸಕ್ಸಸ್ ಆಗ್ಬೋದು, ಒಂದ್ಸತಿ ಸಕ್ಸಸ್ ಆಗದೆ ಇರ್ಬೋದು. ವಾಟ್ ಈಸ್ ದಟ್ ಸಕ್ಸಸ್ ಆಗುತ್ತೆ ಅಥವಾ ಫೇಲ್ಯೂರ್ ಆಗುತ್ತೆ ಅಂದ್ರೆ ಏನದು? ಫೇಲ್ಯೂರ್ ಆಗುತ್ತೆ ಅಂತ ಅಂದ್ರೆ ಏನದು? ಫೇಲ್ಯೂರ್ ಆಗುತ್ತೆ ಅಂದ್ರೆ ಒಂದ್ಸತಿ ಗ್ಲಾಡರ್ ಕ್ಲೋಸ್ ಆಗ್ಬಿಡುತ್ತೆ. ಓಕೆ, ಅವಾಗ ಅವ್ರು ನಾರ್ಮಲ್ ಈಗ ನಾವು ದಿನನಿತ್ಯದ ಕ್ರಿಯೆಗಳೇನಿರುತ್ತೆ ಅದು ಮಾಡಕ್ ಆಗಲ್ಲ. ಅವಾಗ ಅದೇ ತುಂಬಾ ಆಪರೇಷನ್ಸ್, ಅದೇ ಸೆಮಿಕೋಲನ್ ಎಲ್ಲ ಇದಾಗಿರುತ್ತೆ. ಸೊ ಅದೇನ ಸೆಮಿಕೋಲನ್ ಆಪರೇಷನ್ ಆತರ ಇರುತ್ತೆ.
ಸೊ ಅದಾದ್ಮೇಲೆ ಪ್ರಿಕಾಷನ್ ಇರುತ್ತೆ, ಒಬ್ಬೊಬ್ರು ಪ್ರಿಕಾಷನ್ ತಗೊಳಲ್ಲ, ಒಬ್ಬೊಬ್ರು ತುಂಬಾ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಸೊ ಡ್ರಿಂಕ್ಸ್ ಮತ್ತೆ ಸ್ಮೋಕ್ ಎಲ್ಲ ಮಾಡಬಾರ್ದು, ಅದೆಲ್ಲ ಆದ್ಮೇಲೆ ಇಷ್ಟೆಲ್ಲ ಮಾಡ್ತಾರೆ. ಸೊ ಅದೆಲ್ಲ ಪ್ರಾಬ್ಲಮ್ಸ್ ಇದೆ. ಎಷ್ಟು ದಿನ ಕಷ್ಟಪಟ್ರಿ? 45 to 60 days. ಅದನ್ನ ಕಷ್ಟ ಅಂತ ಅಂತೀರಾ? ನನಗ್ ಕಷ್ಟ ಆಯ್ತಿಲ್ಲ, ನನಗದು ಹೊಸ ಲೈಫ್ ಆಗಿತ್ತು, ಎಷ್ಟೊಂದ್ ದಿನದ ಕನಸಾಗಿತ್ತು. ಸೊ ಇಟ್ಸ್ ಲೈಕ್ ಎ ಡ್ರೀಮ್ ಕಮ್ ಟ್ರೂ. ಸೇಮ್ ಎಲ್ಲರಿಗೂ ಯಾರಿಗಾರಿಗೆ ಈ ಫೀಲಿಂಗ್ ಇರ್ತದೆ, ನಾನು ಒಂದು ಕನ್ವರ್ಟ್ ಆಗ್ಬೇಕು, ನಾನು ಒಂದು ಹೆಣ್ಣು ಆಗ್ಬೇಕು ಅಂತ ಯಾರ್ಯಾರಿಗೆ ಇರ್ತದಲ್ಲ, ಅವ್ರಿಗೆಲ್ಲರಿಗೂ ಇದು ಒಂದು ಡ್ರೀಮ್. ಖಂಡಿತ. ಅವ್ರು ಎಷ್ಟೋ ಜನ ನಮ್ಮ ಕಮ್ಯುನಿಟಿಲಿ ದುಡ್ಡು ಕೂಡಿಸ್ತಿರ್ತಾರೆ. ನಂದು ಆಪರೇಷನ್ ಇದೆ ನೆಕ್ಸ್ಟ್ ಇಯರ್, ನೆಕ್ಸ್ಟ್ ಮಂತ್, ನೆಕ್ಸ್ಟ್ ವೀಕ್ ಇದೆ, ಎಷ್ಟು ಖುಷಿಯಾಗಿ ಇರ್ತಿರ್ತಾರೆ. ಅಂದ್ರೆ ಇಟ್ಸ್ ಲೈಕ್ ನಾವೇನೋ ಮ್ಯಾರೇಜ್ ಆಗ್ತಿದೀವೇನೋ, ಒಂದೇನೋ ಮದ್ವೆ ಆಗ್ತಿದೀವನೋ, ಆ ಒಂದ್ ಸೆಲೆಬ್ರೇಷನ್ ಇರ್ತೀವಿ ನಾವು. ಆ ಪೇನ್ ನಮ್ಗೇನ್ ಪೇನ್ ಅನ್ಸಲ್ಲ. ಸೊ ಅದೊಂದ್ ಬೇರೆ ತರನೇ ಅದು ಖುಷಿ. ಆ ಪೇನ್ ಅಲ್ಲ ಆ ಖುಷಿ ಬರ್ತಿರುತ್ತಲ್ಲ, ಅದು ಇದ್ರಲ್ಲಿ ಅಷ್ಟೇ ಅನ್ಸುತ್ತೆ, ಈ ಸರ್ಜರಿಲಿ ಅಷ್ಟೇ ಅನ್ಸುತ್ತೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.